ಸಿಕ್ಕಿತ್ತಾಯ್ತಾ ಇದದು ಸಿಪ್ಪೆಯನ್ನು ತೊಳೆದು ತಂದಿದ್ದೇನೆ. ಈಗ ಸೀಡ್ಸಲ್ಲಿ ತುಂಬ ರಸ ಬರ್ತದೆ, ಪಲ್ಪ್ ಬರ್ತದೆ, ಅದಕ್ಕೋಸ್ಕರ ಅದನ್ನು ಕುದಿಸ್ತಾ ಇದ್ದೇನೆ ಆಗಲಿಂದ. ಅಲ್ಲಿ ಪುನರ್ ಪುಳಿದು ಪಲ್ಪ್ ರೆಡಿಯಾಗಿದೆ. ನನಗೆ ಎಕ್ಸಾಕ್ಟ್ 1 ಬಾಟಲ್ ಆಯಿತು. ಆಯ್ತಾ, ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ನೋಡುವಾಗ ಕಾಣ್ತದೆ. ಅಂದರೆ ಪಲ್ಪ್ ಎಲ್ಲ ಹೋಗಲಿಲ್ಲ ಹಾಗಾಗಿ. ಮತ್ತು ನನ್ನ ಹತ್ರ ಒಳ್ಳೆ ಜಾಲರಿ ಇಲ್ಲ ಆಯಿತಾ. ಹಾಗೆ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೀನಿ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜೂನ್ 16ಕ್ಕೆ ಯಾರೆಲ್ಲ ಬರ್ತಿರುಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಸೌಮ್ಯ ಅವರು ಕಮೆಂಟ್ ಮಾಡಿದ್ದಾರೆ ಅವ್ರದ್ದು ಬರ್ತ್ಡೇ ಅಂತ. ಸೌಮ್ಯ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ತಿಂಡಿ ತಿಂದಾಯಿತು, ಇವರು ಆಫೀಸ್ಗೆ ಹೋದರು. ಇನ್ನು ನಾನು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಒಂದಾದರೆ ಇವತ್ತು ಹೊರಗೆ ಬಿಡೋದು, ಸ್ನಾನ ಮಾಡಿಸಿ ಅಂತ ಅಂದ್ಕೊಂಡದ್ದು ನಾನು. ಯಾಕಂದರೆ ಅವರಿಗೆ ಹಟ್ಟಿಯಲ್ಲಿ ಇದ್ದು ಕೂತು ಉಂಟಲ್ಲ, ಸಗಣಿ ಆಗಿದೆ ಸ್ವಲ್ಪ, 2 ಸೈಡ್ ಕೂಡ ಸಗಣಿ ಆಗಿದೆ ನಮ್ಮ ಚಿಕ್ಕವಳಿಗೆ. ಹಾಗೆ ಸ್ನಾನ ಮಾಡಿಸುವಂತ ಅಂದ್ಕೊಂಡದ್ದು. ಇವಾಗ ಎಂಥದ್ದು ಅಲ್ಲಿ ಕೊಂಬೆ ಏನೋ ತಾಗಿ ಡಮ್ ಅಂತ ಸೌಂಡ್ ಬಂತು, ಕರೆಂಟ್ ಕೂಡ ಹೋಯಿತು. ಇನ್ನು ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ಸ್ನಾನ ಮಾಡಿಸ್ಬೇಕು ಇವತ್ತು ಅಂತ ಅಂದ್ಕೊಂಡದ್ದು. ಅಟ್ಲೀಸ್ಟ್ ಸ್ನಾನ ಆದರೂ ಮಾಡಿಸಿ ಒಳಗೆ ಕಟ್ಟುವ ಅಂತ. ಆಗೋದಿಲ್ಲ ಇವತ್ತಿನ್ನು. ಅಪ್ಪ ಎಂತ ಹೇಳ್ತಾರೆ ಅಂತ ನೋಡುವ. ಹಾಗೆ ಮತ್ತು ಇವಾಗ ನಾವು ಮನೆಗೆ ನಮ್ಮದು ಕಿಟಕಿ ಇತ್ತಲ್ಲ, ಅದಕ್ಕೆ ಇದು ಹೊಡ್ತಿದ್ದೇವೆ ನೋಡಿ, ಗ್ರೀನ್ ಕಲರ್ ಇದು ಶೇಡ್ ನೆಟ್. ಹಾಗೆ ಸ್ವಲ್ಪ ಕತ್ತಲು. ಆದರೆ ಈ ಕಿಟಕಿ ಉಂಟಲ್ಲ ನಮ್ಮ ಮನೆ ಫ್ರಂಟ್, ನಿಮಗೆ ಗೊತ್ತಿರ್ಬೋದು, 3 ಕಡೆಯಿಂದ ಕಿಟಕಿಗಳು. ಹಾಗೆ ಇದೊಂದು ಚೂರು ಬಾಕಿ ಆಗಿದೆ, ಅದಕ್ಕೆ ಇಷ್ಟು ಬೆಳಕು ಬೀಳ್ತಾ ಉಂಟು. ಅದನ್ನು ನಿನ್ನೆ ನಾನು ಮತ್ತು ಗಣಿ ಸೇರಿ ಹೊಡೆದದ್ದು, ಅದು ಹಚ್ಚಕ ತಗೊಂಡು ಬಂದದ್ದು ಶೇಡ್ ನೆಟ್. ಹಾಗೆ ಅದನ್ನು ನಿಮಗೆ ನಾನು ಮತ್ತೆ ಹೊರಗಿನ ಇದರಿಂದ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂತ. ಆದರೆ ಮುಂಚೆ ಥರ ಅದು ಆಸ್ಥೆಟಿಕ್ ಉಂಟಲ್ಲ, ಕಪ್ಪು ಕಿಟಕಿಗೆ ಬಿಳಿ ಬಿಳಿ ಸರಳುಗಳು ಅದಿಲ್ಲ, ಇನ್ನು ಕಾಣೋದಿಲ್ಲ. ಗ್ರೀನ್ ಕಾಣ್ತದೆ. ನಿಮಗೆ ಮತ್ತೆ ತೋರಿಸ್ತೇನೆ ನಾನು. ಇಬ್ಬರಿಗೆ ಕೂಡ ಕುಡಿಲಿಕ್ಕೆ ಕೊಟ್ಟಾಯಿತು ಬೆಳಗ್ಗೆದು. ನಾನೀಗ ಇವರನ್ನು ಸ್ನಾನ ಮಾಡಿಸುವಂತ ಅಂದ್ಕೊಂಡಿದ್ದೇನೆ. ಕರೆಂಟ್ ಬಂತು, ಎಲ್ಲೋ ಒಂದು ಕಡೆ ಸೌಂಡ್ ಆಯಿತು. ಆದರೆ ಇವಳದು ಅಷ್ಟು ಸಗಣಿ ಇಲ್ಲ, ಅದು ನೀರಾಯಿತಾ, ಈ ಮೂತ್ರ ಎಲ್ಲ ಮಿಕ್ಸ್ ಮಾಡಿ. ಅಮ್ಮನಿಗೆ ಅಷ್ಟಿಲ್ಲ. ಇಬ್ಬರು ಹೊರಗೆ ಹೋಗ್ತಾರಾ ಅಥವಾ ಸ್ನಾನ ಮಾಡಿ ಮತ್ತೆ ಇಲ್ಲಿ ಪ್ಲೇಸಿಗೆ ಬರ್ತಾರಾ ಅಂತ ಗೊತ್ತಿಲ್ಲ, ನೋಡಬೇಕು. ಸ್ನಾನ ಮಾಡಿಸ್ಲಿಕ್ಕೆ ಹೋಗುವ ಬನ್ನಿ. ಎಂಥ ಫಜೀತಿ ಅಂತ ಹೇಳಿದರೆ, ಇವಳನ್ನು ಇಲ್ಲಿ ಕರ್ಕೊಂಡು ಬಂದಾಗೆ ಕರೆಂಟ್ ಹೋಯಿತು, ವೋಲ್ಟೇಜ್ ಕೂಡ ಹೋಯಿತು. ಸ್ನಾನಕ್ಕೆ ನೀರಿಲ್ಲ. ನಾನು ಈ ನೀರು ಇವರು ಕುಡಿಲಿಕ್ಕೆ ಇಟ್ಟಿದ್ದೇನಲ್ಲ, ಇದರಿಂದ ಸ್ವಲ್ಪ ಸ್ನಾನ ಮಾಡಿಸಿದೆ. ಅಂದರೆ ಜಾಸ್ತಿ ಸಗಣಿ ಇರೋದು ಹೋಗಲಿ ಅಂತ. ಅವಳು ಮೇಯುದ್ರಲ್ಲೇ ಇದ್ದಾಳೆ, ಇನ್ನೊಂದು ಸ್ವಲ್ಪ ಉಂಟು ಸ್ನಾನ ಮಾಡಿಸ್ಲಿಕ್ಕೆ. ಇಲ್ಲ, ಹಾಗೆ ಇವಳ ಸ್ನಾನ ಬಾಕಿ ಆಯಿತು. ಅವಳನ್ನು ಸಾಧಾರಣ ಸ್ನಾನ ಮಾಡಿಸಿದೆ ಸಗಣಿ ಹೋಗುವ ತನಕ. ಹಾಗೆ ಹೇಗೂ ಇನ್ನು ಸ್ವಲ್ಪ ಹೊರಗಿದ್ದಾರಲ್ಲ ಅಂತ ಹೇಳಿ ಹೊರಗೆ ಬಂದರು. ಹೊರಗೆ ಹೋಗಲಿಕ್ಕೆ ನನಗೆ ಹೊರಗೆ ಕರ್ಕೊಂಡು ಬರಲಿಕ್ಕೆ ಇಷ್ಟ ಇರಲಿಲ್ಲ. ಸುಮಾರು ದಿವಸ ಆಯಿತು ಹೊರಗೆ ಬರೋದೆ. ಮತ್ತು ಇವತ್ತು ಬಿಸಿಲು ಕೂಡ ಉಂಟು ನೋಡಿ, ಮೋಡ ಉಂಟು, ಆದರೆ ಮಳೆ ಇಲ್ಲ ಬೆಳಗ್ಗೆ ಇರುವ ಥರ. ಕಾಯಿ ಹಾಕಲಿಕ್ಕಿತ್ತಲ್ಲ, ಹಾಕಬೇಕಾದ್ರೆ ಒಂದು ತೆಂಗಿನಕಾಯಿ ಅದು ಏಣಿಗೆ ತಾಗಿ ನನ್ನ ಮುಖಕ್ಕೆ ಬಿದ್ದದಾಯ್ತಾ. ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ನೋಡುವಾಗ ಕಾಣ್ತದೆ. ಅದು ಇಲ್ಲಿ ಅಲ್ಲಿಂದ ಬಡಿದ್ರೆ ಪಕ್ಕ ಮುಖಕ್ಕೆ ಬಡೀತು.
ಹಾಗೆ ಅದು ಸ್ವಲ್ಪ ಜಾಸ್ತಿ ನೋವಾಯ್ತು ನನಗೆ. ಇಲ್ಲಿಂದ ಇಲ್ಲಿ ತನಕ ನೋವಾಗ್ತಾ ಇತ್ತು, ಆದರೂ ಸಹ ಅದು ಕಂಟಿನ್ಯೂ ಮಾಡಿದೆ. ಯಾಕಂದರೆ ಅವರ ಅಪ್ಪ ಒಬ್ಬರೇ ಮಾಡ್ತಿದ್ದಾರೆ. ನಾವು ಬೆಳಿಗ್ಗೆ ನಾನು ಮತ್ತು ಇವರು ಅರ್ಧದಷ್ಟು ಮಾಡಿದ್ವಿ. ಅವರು ಹೇಳಿದರು ನೀನಿನ್ನೂ ಮಾಡಬೇಡ, ಒಬ್ಬಳೇ ಸಂಜೆ ಬಂದು ಇಲ್ಲದ್ರೆ ನಾಳೆ ಬೆಳಿಗ್ಗೆ ಆಫೀಸಿಗೆ ಹೋಗಿಂತ ಮುಂಚೆ ಮಾಡುವಂತ. ಅಪ್ಪ ಒಬ್ಬರೇ ಮಾಡ್ತಿದ್ದಾರಲ್ಲ ಅಂತೇಳಿ ನಾನು ಸಹ ಅವರಿಗೆ ಹೆಲ್ಪಿಗೆ ಹೋದ್ದು. ಅದು ಮುಖಕ್ಕೆ ಬಿತ್ತು, ಸ್ವಲ್ಪ ನೋವಾಗ್ತಾಯಿತ್ತು. ಅದಕ್ಕೀಗ ಇದು ಮುಖಕ್ಕೆ ಅಮೃತಾಂಜನ ಅಥವಾ ಈ ಮೂವು ಅಂಥದ್ದೆಲ್ಲ ಹಚ್ಚಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೇನೆ. ಎಂತ ಮಾಡೋಂತ ಗೊತ್ತಾಗದೆ. ಇನ್ನೆಂತಾದರೂ ನೋವಿದೆ ಎಣ್ಣೆ ಉಂಟಲ್ಲ ಅದು ಮತ್ತೆ ಹಚ್ಚೋದು ಮಧ್ಯಾಹ್ನ ಮಲಗುವಾಗ ಏನಾದರೂ. ಅಂದರೆ ಆಗೊಮ್ಮೆ ನೋವಾಯಿತು, ಈಗ ನೋವಿಲ್ಲ. ಆದರೆ ಅದು ಜಾಸ್ತಿ ಫೋರ್ಸಲ್ಲಿ ಬಂದಿದೆ. ದೊಡ್ಡ ತೆಂಗಿನಕಾಯಿ ನೀರು ಕೂಡ ಇತ್ತು, ಬಂದು ಬಡ್ತದಲ್ಲ. ಜಾಸ್ತಿ ಫೋರ್ಸಲ್ಲಿ ಬರಲಿಲ್ಲ, ತುಂಬ ಫೋರ್ಸಲ್ಲಿ ಬಂದರೆ ಗ್ಯಾರಂಟಿ ಎಂತಾದರೂ ಸ್ಕ್ರಾಚಸ್ ಎಂಥಾದ್ರು ಆಗ್ತಿತ್ತು. ಹಾಗೇನಾಗಲಿಲ್ಲ, ಜಜ್ಜಿ ಹೋದ್ದು. ಹಾಗೆ ಈಗ ಒಮ್ಮೆ ಇವರನ್ನು ದನಗಳನ್ನು ಬದಲಿಸುವ ಅಂತ ಬಂದೆ. ಇವರನ್ನು ಬದಲಿಸಿ ಆದಮೇಲೆ ಇವರ ಕೆಳಗೆ ಹಾಕಲಿಕ್ಕೆ ಹುಲ್ಲು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಕೋಳಿ ನೋಡಿ ಈಗ ಕಾಣ್ತದೆ ಹೀಗೆ ಬಿದ್ದದು. ಎಂತೆಲ್ಲ ಫೇಸ್ ಮಾಡ್ತೇನೆ ನಾನು ಅಂತ ಒಮ್ಮೆ ಅನಿಸೋದು. ನನಗೆ ಕತ್ತಿ ಎಲ್ಲ ತಾಗ್ತಾ ಇರ್ತದೆ, ಮತ್ತು ಹೀಗೆಲ್ಲ ಆಗ್ತದೆ, ದನಗಳು ಓಡ್ತದೆ, ಬೀಳ್ತದೆ, ಹೇಳ್ತೇನೆ. ದೇವರು ನಂದು ಲೈಫ್ ಯಾವ ಥರ ಬರೆದಿದ್ದಾನಲ್ಲ, ಏಳು ಬೀಳು ನಿಂದು ಅಷ್ಟೇ. ಅಜ್ಜಿ ಎಂತ ಮಾಡ್ತಿದ್ದಿ ಕಳ್ಳ? ಕಜ್ಜು ತಂಗಿ ಮತ್ತು ತಮ್ಮ ಇಬ್ಬರು ಹುಡುಕ್ತಿದ್ದಾರೆ ಆಯಿತಾ. ಪಡಿ ಇಲ್ಲಿ ಬಾ, ಅಣ್ಣ ಇಲ್ಲಿದ್ದಾನೆ ಬಾ. ಅವಾಗದಿಂದ ಹುಡುಕುದ ಕಳಿ ಬಂದ ಕುಳ್ಳ. ಬಾ ಇವನನ್ನು ಹುಡುಕ್ತಾ ಇದ್ದಾನೆ. ಕಜ್ಜು ಎಲ್ಲಿಂದ ಯಾರನ್ನು ಹುಡುಕಂತ ಗೊತ್ತಿಲ್ಲ, ಆದರೆ ಹುಡುಕ್ತಿದ್ದಾನೆ. ಈಗಿಲ್ಲಿ ಅಣ್ಣ ಎಲ್ಲಿ ಹೋತು ಅಂತ ಕೇಳಿದವ. ನಾನು ಹುಲ್ಲಿಗೆ ಹೊರಟೆ, ಇವರಿಬ್ಬರನ್ನು ನೋಡಿ ವ್ಲಾಗ್ ಮಾಡು ಅಂತ ಅಂದ್ಕೊಂಡೆ. ಹುಡುಕ್ತಾ ಇದ್ದಾನೆ ಇವಾಗ ಕುಳ್ಳ. ಮಧ್ಯಾಹ್ನಕ್ಕೆ ಇವತ್ತು ಇದು ಸಾಂಬಾರು ಮಾಡಿದ್ದೇನೆ. ಅಚ್ಚೋಕ ಸಾಂಬಾರು ಪೌಡ್ರು ಕೊಟ್ಟಿದ್ಲು, ಹಾಗೆ ಕಡ್ದು ಹಾಕದೆ ಸಾಂಬಾರು ಆಯಿತಾ, ಆಲೂಗೆಡ್ಡೆದು ಮತ್ತು ಮಜ್ಜಿಗೆ. ಊಟ ಆಗಿ ರೆಸ್ಟ್ ಆಗಿ ಈಗ ಕಣ್ಣ ಚಹಾ ಕುಡಿಲಿಕ್ಕೆ ರೆಡಿ ಮಾಡಿದ್ದೇನೆ. 3 ಗಂಟೆ ಆಯಿತು, ಮಧ್ಯಾಹ್ನ ಸಂಜೆ. ಒಂದು ತಪ್ಪಲೆ ಫುಲ್ ಸಿಕ್ಕಿತ್ತಾಯ್ತಾ. ಇದದು ಸಿಪ್ಪೆಯನ್ನು ತೊಳೆದು ತಂದಿದ್ದೇನೆ. ಈಗ ನಾನು ತಂದು ಇಲ್ಲಿ ಒಲೆ ಹತ್ರ ಜಾಗ ಉಂಟಲ್ಲ, ಇಲ್ಲಿ ಹಾಕುವ ಅಂತ. ಯಾಕಂದರೆ ನನಗೆ ಒಣಗಲಿಕ್ಕೆ ಬೇರೆ ಪ್ಲೇಸ್ ಇಲ್ಲ. ಈಗಿನ್ನೂ ಬೇಸಿಗೆಗಾಲ ಕಳೀತು, ಮಳೆಗಾಲ ಅಲ್ಲ, ಹಾಗಾಗಿ ಇಂಥ ಜಾಗದಲ್ಲಿ ಹಾಕಬೇಕಷ್ಟೇ. ನಾನು ಸಹ ಫಸ್ಟ್ ಟೈಮ್ ಹೀಗೆ ಒಣಗಿಸ್ತಿರೋದು, ಒಣಗ್ತದ ಅಂತ ನೋಡಬೇಕಷ್ಟೇ. ಮತ್ತು ಇದು ಬೆಂಕಿ ಬೆಳಗ್ಗೆ ಒಮ್ಮೆ 7-8 ಗಂಟೆಗೆ ಉರಿಸಿದರೆ ರಾತ್ರಿ ತನಕ ಇರ್ತದೆ ಬೆಂಕಿ. ಹಾಗಾಗಿ ಇದು ಒಲೆಕಟ್ಟೆ ಬೆಚ್ಚ ಇರ್ತದಲ್ಲ, ಅದಕ್ಕೋಸ್ಕರ ಇಲ್ಲೇ ಹಾಕ್ತಿದ್ದೇನೆ ನಾವು. ತರಕಾರಿದು ಬೀಜ ಎಲ್ಲ ಈಗ ಮಳೆಗಾಲದಲ್ಲಿ ಸಿಗ್ತಲ್ಲ, ಅದನ್ನೆಲ್ಲ ಇಲ್ಲೇ ಒಣಗಿಸೋದು. ಹಾಗೆ ನೋಡಿ ಇಷ್ಟುಂಟು ಕೋಕಮಿದು ಸಿಪ್ಪೆ. ಇದು ಸೀಡ್ಸ್ ಇತ್ತಲ್ಲ, ಅದನ್ನು ಮತ್ತೆ ಒಂದು ಸ್ವಲ್ಪ ಅದರದ್ದು ಸಿಪ್ಪೆ ಹಾಕಿ ಕುದಿಸ್ತಾ ಇದ್ದೇನೆ. ಅದರದ್ದು ಪಲ್ಪ್ ನಾವು ಜ್ಯೂಸ್ ಮಾಡ್ತೇವೆ ನೋಡಿ, ಅದನ್ನು ರೆಡಿ ಮಾಡ್ತಿದ್ದೇನೆ. ನನಗೆ ಸಹ ಎಕ್ಸಾಕ್ಟಾಗಿ ಹೇಗೆ ಮಾಡೋದು ಗೊತ್ತಿಲ್ಲ, ಮತ್ತು ಇದರಲ್ಲಿ ರಸ ಬರ್ತದಲ್ಲ, ಹಾಗಾಗಿ
ಸೀಡ್ಸಲ್ಲಿ ತುಂಬ ರಸ ಬರ್ತದೆ, ಪಲ್ಪ್ ಬರ್ತದೆ. ಅದಕ್ಕೋಸ್ಕರ ಅದನ್ನು ಕುದಿಸ್ತಾ ಇದ್ದೇನೆ ಆಗಲಿಂದ. ಮತ್ತು ನನ್ನ ಅಂದಾಜಿಗೆ ಅಷ್ಟು ಸಕ್ಕರೆ ಹಾಕಿದ್ದೇನೆ, ಅಂದರೆ ಟೇಸ್ಟ್ ಮಾಡಿ ಮಾಡಿ ಸಕ್ಕರೆ ಹಾಕ್ತಾಯಿದ್ದೇನೆ. ಎಕ್ಸಾಕ್ಟಿಗೆ ಎಷ್ಟು ಹಾಕ್ತಿದ್ದು ಗೊತ್ತಿಲ್ಲ. ಚೆಂದ ಕರಗಿ ನನ್ನ ಹದಕ್ಕೆ ಸಿಹಿಯಾಗಿ ಸಿಕ್ಕಿದ ಮೇಲೆ ಇದನ್ನು ಇಳಿಸಿ ಸೋಸುದು. ಎಲ್ಲಿದೆಯೋ ಕುഞ്ഞು ಪಡಿ, ಗುರು 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 ಮಾಡ್ತಿದ್ದೆ ನೀವ. ಬಡಿ ತಂಗಿಯಲ್ಲಿ ಬಡಿ. ಉಂಟಲ್ಲ ಬಂದು ಕೂತು ಸುಮಾರು ಹೊತ್ತಾಯ್ತು ಇಲ್ಲೇ ಇದ್ದಾನೆ. ನಂಗೆ ಮುಂಚೆಯಿಂದ ಕೂಡ ಈ ಕಲರ್ದು ಬೇಕಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತಾ. ಇವನು ನಾನು ಫಸ್ಟ್ ಟೈಮ್ ನೋಡುವಾಗ ಅಂದ್ಕೊಂಡೆ ಇವನು ನನಗೆ ಬೆಸ್ಟ್ ಫ್ರೆಂಡ್ ಆಗ್ತಾನೆ ಅಂತ. ಇಲ್ಲಾದರೂ ಒಟ್ಟಿಗೆ ಇರ್ತಾನೆ ಆಯಿತಾ. ನಾನು ಆಗದಿಂದ ಬೆಳಿಗ್ಗೆಯಿಂದ ಕೆಲಸ ಮಾಡೋಕ್ಕೆಲ್ಲ ಒಟ್ಟಿಗೆ ಬರೋದು. ಆದರೆ ಇನ್ನೂ ಸ್ವಲ್ಪ ದೊಡ್ಡ ಆಗಬೇಕು, ಹುಲ್ಲಿಗೆಲ್ಲ ಕರ್ಕೊಂಡು ಹೋಗಲಿಕ್ಕೆ. ಆಮೇಲೆ ಕರ್ಕೊಂಡು ಹೋಗೋದೆ ಇವನನ್ನು. ಮತ್ತು ಅವಳು ಅಕ್ಕ ಒಳಗಡೆ ಮಲಗ್ತಿರ್ತಾಳೆ. ಇವ ನೋಡಿ ಉಪದ್ರ ಅಂತ ಹೇಳಿದರೆ ಉಪದ್ರ ಆಗಂದ ಇಲ್ಲೇ ಮಲಗಿದ್ದಾನೆ. ಫೋನ್ ನೋಡೋದು ನನ್ನೊಟ್ಟಿಗೆ, ಮತ್ತು ಉಪದ್ರ ಮಾಡೋದು ಎಲ್ಲ ಮಾಡ್ತಿದ್ದಾನೆ ಗುಂಡಣ್ಣ. ಈಗ ನೋಡಿ ತಂಗಿ ಸಹ ಬಂದಿದ್ದಾಳೆ. ಇವ ನೋಡಿ ಕೌಚಿ ಮಲಗಿದ್ದಾನೆ ಅಂತ ಗುಂಡಣ್ಣ. ಅಕ್ಕು ತಂಗಿ ಇಬ್ಬರಿಗೆ ಇಲ್ಲೇ ಕುತ್ಕೊಳ್ಳಿಕ್ಕೆ ಆಗಬೇಕು. ಇವಳು ಈಗ ಬಂದದಷ್ಟೇ ಸ್ವಲ್ಪ, ಈಗ ಇವಾಗದಿಂದ ಇರ್ತಾರೆ. ಅಲ್ಲಿ ಪುನರ್ಪುಳಿದು ಪಲ್ಪ್ ರೆಡಿಯಾಗಿದೆ ನನಗೆ ಜ್ಯೂಸ್ ಮಾಡಲಿಕ್ಕೆ. ಅಷ್ಟು ಕಲರ್ ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ನನಗೆ, ಮತ್ತು ಅಷ್ಟು ಥಿಕ್ ಕೂಡ ಇಲ್ಲ ಅವ್ರು ಮಾಡುವಷ್ಟು. ಆದರೆ ಇದು ಒರಿಜಿನಲ್ ಪುನರ್ಪುಳಿ ಇದೆ ಆಯಿತಾ. ಎಕ್ಸಾಕ್ಟ್ 1 ಬಾಟಲ್ ಆಯಿತು. ನೋಡಿ ಒಳ್ಳೆ ಕಲರ್ ಉಂಟಲ್ಲ, ಸಾಧಾರಣ ಉಂಟು.